ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ಪ್ರಾಬ್ಲಮ್ ಬಂದು ವ್ಯಾಲಿಡ್ ಪ್ಯಾಲೆಂಡ್ರೋಮ್. ಪ್ಯಾಲೆಂಡ್ರೋಮ್ ಅಂದರೆ ಯಾವುದೇ ಒಂದು ಸ್ಟ್ರಿಂಗ್ ತೊಗೊಂಡ್ರು ಅದು ಫಾರ್ವರ್ಡಿಂದ ಮತ್ತು ಬ್ಯಾಕ್ವರ್ಡಿಂದ ಓದಿದ್ರು ಸೇಮ್ ಬರಬೇಕು. ದಟ್ ಈಸ್ ಪ್ಯಾಲೆಂಡ್ರೋಮ್. ಮಾಮ್ ಅನ್ನೋದು ಇವಾಗ ಸೇಮ್ ಬರುತ್ತೆ. ಸೊ ಅದಕ್ಕೆ ಟ್ರೂ. ಸ್ಪೆಷಲ್ ಕ್ಯಾರೆಕ್ಟರ್ಗಳನ್ನ ಕನ್ಸಿಡರ್ ಮಾಡಲ್ಲ, ಹಾಗೆಯೇ ಸ್ಪೇಸ್ಗಳನ್ನ ಕೂಡ ಕನ್ಸಿಡರ್ ಮಾಡಲ್ಲ. ಫಸ್ಟ್ ನಾವು ಪ್ಯಾಲೆಂಡ್ರೋಮ್ ಚೆಕ್ ಮಾಡಬೇಕಾದ್ರೆ ಯಾವುದೇ ಸ್ಟ್ರಿಂಗನ್ನು ಒಂದು ಕಂಪ್ಲೀಟಾಗಿ ಲೋವರ್ ಕ್ಯಾರೆಕ್ಟರ್ಸ್ ಇಲ್ಲ ಅಪ್ಪರ್ ಕ್ಯಾರೆಕ್ಟರ್ಸ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಇಲ್ಲೇ ನಾವು 2 ಪಾಯಿಂಟರ್ ಅಪ್ರೋಚ್ಗೆ ಏನು ಬಳಸ್ತಿದ್ದೀವಿ, ಅದು ಫಸ್ಟ್ ಇಂಡೆಕ್ಸ್ ಹತ್ರ ಲೆಫ್ಟ್ ಪಾಯಿಂಟರ್ ಮತ್ತು ಲಾಸ್ಟ್ ಇಂಡೆಕ್ಸ್ ಹತ್ರ ರೈಟ್ ಪಾಯಿಂಟರ್ ಅನ್ನೋದನ್ನ ತಗೋತೀವಿ. ರೈಟ್ ಪಾಯಿಂಟರ್ ಬಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರೋದ್ರಿಂದ ಅದನ್ನ ಸ್ಕಿಪ್ ಮಾಡಿ ಸೆಕೆಂಡ್ ಲಾಸ್ಟ್ ಕ್ಯಾರೆಕ್ಟರ್ನ ತಗೊಳುತ್ತೆ. ಸೊ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಬಂದರೆ ಲೆಫ್ಟ್ ಪಾಯಿಂಟರ್ ಪ್ಲಸ್ ಮಾಡ್ತಾ, ರೈಟ್ ಪಾಯಿಂಟರ್ ಮೈನಸ್ ಮಾಡ್ತಾ ನಮಗೆ ಸೇಮ್ ಇದೆಯಾ, ಲೆಫ್ಟ್ ಪಾಯಿಂಟರ್ ಮತ್ತು ರೈಟ್ ಪಾಯಿಂಟರ್ ಸೇಮ್ ಇದೆಯಾ ಅಂತ ಚೆಕ್ ಮಾಡುತ್ತೆ. ಇಫ್ ಇಟ್ ಇಸ್ ಸೇಮ್ ಕಂಪ್ಲೀಟ್ಲಿ ಎಲ್ಲ ಚೆಕ್ ಆದಮೇಲೆ, ಲೆಫ್ಟ್ ಆ್ಯಂಡ್ ರೈಟ್ ಪಾಯಿಂಟರ್ ಇಕ್ವೇಟ್ ಆದಮೇಲೆ ಆವಾಗ ಸೇಮ್ ಬಂದಿದ್ರೆ ಆವಾಗ ಟ್ರೂ ಅಂತ ರಿಟರ್ನ್ ಆಗುತ್ತೆ, ಇಲ್ಲ ಅಂದರೆ ಫಾಲ್ಸ್ ಅಂತ ರಿಟರ್ನ್ ಆಗುತ್ತೆ. ಇಲ್ಲಿ ರೆಫರೆನ್ಸ್ಗೆ ಪೈಥಾನ್ ಕೋಡ್ ಅಷ್ಟೇ. ಇನ್ನೊಂದು ಪ್ರಾಬ್ಲಮ್ ಜೊತೆ ನಾಳೆ ಮತ್ತೆ ಮೀಟ್ ಮಾಡೋಣ.